ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಮನೇಲೆಲ್ಲ ಕೆಲಸ ಮುಗಿಸಿ ಬೇಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಅಷ್ಟು ಬೇಗ ಮಾಡಿಕೊಂಡು ನಾವು ಹೊರಟಿರೋದು ಆನೇಕಲ್ ರೋಡ್ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದಾರಲ್ಲಪ್ಪ, ಎಲ್ಲೋ ಪ್ರಯಾಣ ಮಾಡ್ತಿದ್ದಾರೆ, ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಹೌದು, ಕರೆಕ್ಟ್. ನಾವು ಹೋಗ್ತಿರೋದು ಒನ್ ಡೇ ಪಿಕ್ನಿಕ್ ಅಥವಾ ಒಂದಿನದ ದೇವರ ದರ್ಶನಕ್ಕೆ. ನಾವು ಹೋಗ್ತಿರೋದು ಆಂಜನೇಯ ದೇವಸ್ಥಾನ ಮುತ್ತಂಪಟ್ಟಿ ಅನ್ನೋ ಪ್ಲೇಸಿಗೆ ನಾವು ಹೋಗ್ತಿರೋದು. ಆನೇಕಲ್ ರೋಡಿಂದ ಟ್ರೈನ್ ತಗೊಂಡು ನಾವು ಮುತ್ತಂಪಟ್ಟಿಗೆ ಹೋಗ್ತಿದ್ದೀವಿ. ನನ್ನ ಕಸಿನ್ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಅಂತ ಬಿಡೋಕ್ಕೆ ಬಂದಿದ್ದರು. ಅವರು ರೈಲ್ವೆ ಸ್ಟೇಷನ್ಗೆ ಬಂದು ನನ್ನ ಮಗಳನ್ನೂ ಕೂಡ ಟ್ರೈನ್ ಹತ್ತಿಸಿ ಆಮೇಲೆ ಅವರು ಮನೆಗೆ ಹೊರಟರು. ಟ್ರೈನ್ ಇಲ್ಲಿ 8:30 ಅಷ್ಟೊತ್ತಿಗೆ ಬಂತು. ನಾವು 8 o'clockಗೆ ಬಂದು ಟಿಕೆಟ್ಸ್ ಎಲ್ಲ ತೊಗೊಂಡು ಟ್ರೈನ್ಗೆ ಇನ್ನೊಂದು ಪ್ಲ್ಯಾಟ್ಫಾರ್ಮಿಗೆ ಬಂದು ವೆಯ್ಟ್ ಮಾಡ್ತಿದ್ವಿ. 8:30 ಅಷ್ಟೊತ್ತಿಗೆಲ್ಲ ಇನ್ನೊಂದು ನಾವು ಹೋಗಬೇಕಿರೋ ಟ್ರೈನ್ ಬಂದಿದೆ. ಇದು ಪ್ಯಾಸೆಂಜರ್ ಟ್ರೈನ್, SMVT ಟು ಸೇಲಂ ಹೋಗೋ ಟ್ರೈನ್ ಇದು. ಮುತ್ತಂಪಟ್ಟಿನಲ್ಲಿ ಸ್ಟಾಪ್ ಕೊಡ್ತಾರೆ. ಕೆಲವು ಎಕ್ಸ್ಪ್ರೆಸ್ ಟ್ರೈನು ಹೋಗುತ್ತೆ ಸೇಲಂಗೆ, ಅದು ಸ್ಟಾಪ್ ಕೊಡೋಲ್ಲ. ನೀವು IRCTCನಲ್ಲಿ ಚೆಕ್ ಮಾಡಿಕೊಂಡು ವೆಬ್ಸೈಟಲ್ಲಿ, ಇಲ್ಲಾಂದರೆ ನಿಮ್ಮ ನಿಯರ್ ಬೈ ರೈಲ್ವೆ ಸ್ಟೇಷನ್ಗೆ ಹೋಗಿ ಚೆಕ್ ಮಾಡಿಕೊಂಡು ನೀವು ಈ ಟ್ರೈನ್ನ ಬೋರ್ಡ್ ಮಾಡ್ಬೋದು. ಆನೇಕಲ್ ರೋಡಿಂದ ಒಂದು 8:35 ಅಷ್ಟೊತ್ತಿಗೆ ಇದು ಹೊರಟು. ನೀವು ಆದಷ್ಟು ಬೇಗ ಬರೋದೇ ವಾಸಿ, ಏಕೆಂದರೆ ಕೆಲವು ಸತಿ ಟ್ರೈನ್ ಅರ್ಲಿನೂ ಬರ್ಬೋದು, ಅಕಸ್ಮಾತ್ ಒಂದೊಂದು ಸತಿ ಡಿಲೇನೂ ಆಗ್ಬೋದು, ಹೇಳೋಕ್ಕಾಗಲ್ಲ. 8:30 ಒಂದು 15-20 ಮಿನಿಟ್ಸ್ ಹಿಂದೆ ಮುಂದೆ ಬಂದೇ ಬರುತ್ತೆ ನೋಡಿ. ಈಗ ಆನೇಕಲ್ ರೋಡಿಂದ ಹೊರಟಿದೆ ಈ ಟ್ರೈನು. ನಾವು ಮುತ್ತಂಪಟ್ಟಿಗೆ ಒಂದು 11 o'clock ಅಷ್ಟೊತ್ತಿಗೆ ರೀಚ್ ಆದ್ವಿ. ಒಂದು 2.5 hours ಜರ್ನಿ ಆಯಿತು. ಬಿಕಾಸ್ ಕ್ರಾಸಿಂಗ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಹೋಗೋಷ್ಟೊತ್ತಿಗೆ 11 o'clock ಆಗಿತ್ತು. ಮುತ್ತಂಪಟ್ಟಿ ರೀಚ್ ಆಗಿ ನನ್ನ ಮಗಳಿಂದು ಫಸ್ಟ್ ಟ್ರೈನ್ ಜರ್ನಿ. ಸೊ ಅವಳಿಂದ ತುಂಬಾ ಎಕ್ಸೈಟ್ ಆಗಿದೆ, ತುಂಬಾ ಖುಷಿ ಪಡ್ತಿದ್ಲು. ಎಲ್ಲಿ ನೋಡಿದ್ರು ಬಾಯಿ ಚಿಕ್ಕಬೇಕು ಅಂತ ಹೇಳ್ತಿದ್ಲು. ಇಲ್ಲಿ ಮುತ್ತಂಪಟ್ಟಿ ರೀಚ್ ಆಗಿದ ತಕ್ಷಣ ಅಯ್ಯೋ ಎಷ್ಟೊಂದು ಮಂಗಗಳಿದೆ, ಇಷ್ಟೊಂದು ಮಂಗಗಳಿರುತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡಲಿಲ್ಲ. ಸಖತ್ತು ಕೆಲಸ ಕೊಡುತ್ತೆ ಇದು. ನಮ್ಮ ಕೈಯಲ್ಲಿ ಏನಾದ್ರು ಒಂದು ಕವರ್ ಇದ್ದರೂ ಸಾಕು, ಅದನ್ನು ಕಿತ್ಕೊಳ್ಳೋಕೆ ಬರುತ್ತೆ. ಬ್ಯಾಗ್ ಇದ್ದರೆ ಬ್ಯಾಗ್ನೂ ಕಿತ್ಕೊಳ್ಳೋಕೆ ಹೋಗ್ತಿತ್ತು. ಸೊ ಆದಷ್ಟು ನೀವೇನಾದ್ರು ಟ್ರಾವೆಲ್ ಮಾಡೋಂಗಿದ್ರೆ ಒಂದು ಕೋಲು ಏನಾದರೂ ಇಟ್ಕೊಂಡು ನೀವು ಹೋಗಿ, ಇಲ್ಲಾಂದರೆ ಕವರ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ. ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ಸು ಕವರ್ಸ್ ಏನಾದರೂ ಇದ್ದರೆ ಅದನ್ನು ಕಿತ್ಕೊಳ್ಳೋಕೆ ಬಂದೇ ಬರುತ್ತೆ. ನಾನಂತೂ ನನ್ನ ಬ್ಯಾಗ್ನ ನಮ್ಮ ಆಂಟಿ ಕೈಗೆ ಕೊಟ್ಬಿಟ್ಟಿದ್ದೆ. ನಾನು ಹಿಡ್ಕೊಂಡ್ರೆ ಅದು ನನ್ನ ಮಗು ಬೇರೆ ಇದೆ, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಕಷ್ಟ ಅಂತ ಆಂಟಿಗೆ ಕೊಟ್ಬಿಟ್ಟಿದ್ದೆ ಬ್ಯಾಗ್ನ. ಅಲ್ಲಿಂದ ನಾವು ಆಟೋ ಹತ್ಕೊಂಡು ನಾವು ಟೆಂಪಲ್ಗೆ ಹೋದ್ವಿ. ಆಟೋ ಅವರು 20 rupees ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ನಿಮಗೆ ಡೈರೆಕ್ಟ್ ಟೆಂಪಲ್ ಮುಂದೆನೇ ಆಟೋನ ನಿಲ್ಲಿಸ್ತಾರೆ. ಸೊ ನಾವು ಕೂಡ ಆಟೋನಲ್ಲೇ ಹೋದ್ವಿ. ಅಲ್ಲಿಂದ ಅರೌಂಡ್ 5 kilometers ಆಗ್ಬೋದು ಮೋಸ್ಟ್ಲಿ, ನನಗೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಒಂದು 4 to 5 kilometers ಇರಬೇಕು ದೇವಸ್ಥಾನಕ್ಕೆ ಹೋಗೋದು. ನೀವು ಕೂಡ ಆಟೋನಲ್ಲೇ ಹೋಗಿ, ಸುಮ್ಮನೆ ನಡ್ಕೊಂಡು ಹೋಗಿ ರಿಸ್ಕ್ ಯಾಕೆ. ನೀವೇನಾದ್ರು ಜಾಸ್ತಿ ಜನ ಹೋಗ್ತಿದ್ದೀರಾ, ಕ್ರೌಡಲ್ಲಿ ಹೋಗ್ತಿದ್ದೀರಾ ಅಂದರೆ ನಡ್ಕೊಂಡು ಹೋಗಿ ಮಾತಾಡ್ಕೊಂಡು ಅದು ಹೋಗೋದು, ಅದೊಂಥರ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಬಟ್ ನಮಗೆ ಆಟೋ ಇರೋದ್ರಿಂದ 20 rupees ಕೊಟ್ಟರೆ ಸಾಕು, ಆಟೋ ಅಲ್ಲಿ ದೇವಸ್ಥಾನ ಹತ್ರ ನಿಲ್ಲಿಸ್ತಾರೆ ನೋಡಿ. ಇಲ್ಲಿ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ದೇವಸ್ಥಾನ ಇಳಿದು ಆಟೋ ಹೋಗುತ್ತೆ, ಮತ್ತು ಇನ್ನೊಂದು ಪ್ಯಾಸೆಂಜರ್ನ ಪಿಕಪ್ ಮಾಡೋಕ್ಕೆ ಅಂತ ಹೋಯಿತು. ನಾವು ಇಲ್ಲೇ ಬರ್ತಾ ಇದ್ವಿ. ದಾರಿನಲ್ಲಂತೂ ಪೂಜೆ ಸಾಮಾನು ತೊಗೊಳ್ಳಿ ಅಂತ ಹೇಳಿ ಕರಿತಾನೇ ಇರ್ತಾರೆ. ಎಲ್ಲಿ ತೊಗೊಳ್ಳೋದು ಎಲ್ಲಿ ಬಿಡೋದು ಅಂತ ಗೊತ್ತಾಗಲಿಲ್ಲ. ನಾವು ಒಂದು 3 ಸಪ್ರೇಟ್ ಅಂಗಡಿನಲ್ಲಿ ನಾವು 3 ಜನನೂ ಬೇರೆ ತೊಗೊಂಡ್ವಿ. ನಾವು 3 ಫ್ಯಾಮಿಲಿ ಹೋಗಿದ್ವಲ್ಲ, 3 ಪೂಜೆ ಸಾಮಾನ ತೊಗೊಂಡ್ವಿ. ನೋಡಿ ಎಷ್ಟು ಫೋರ್ಸ್ ಮಾಡ್ತಾರೆ ಇಲ್ಲಿ, ನಮ್ಮ ಹತ್ರ ತೊಗೊಳ್ಳಿ ಅಂತ ಬಿಡೋದೇ ಇಲ್ಲ. ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೂ ಇದೆ ಅಲ್ವಾ ಬಿಸ್ನೆಸ್. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ನಾವು ಒಬ್ಬರ ಹತ್ರನೇ ತೊಗೊಳ್ಳೋದು ಬೇಡ ಅಂತ ಹೇಳಿ 3 ಜನ ಸಪ್ರೇಟ್ ತೊಗೊಂಡ್ವಿ. ನಮ್ಮ ಆಂಟಿ ಇಲ್ಲಿ ಇವ್ರ ಹತ್ರ ತೊಗೊಳ್ತಿದ್ದಾರೆ. ಬೆಲ್ಲದ ದೀಪ ಸಿಗುತ್ತಾ ಅಂತ ನೋಡಿದ್ವಿ. ಬೆಲ್ಲದ ದೀಪ ಇಲ್ಲಿ ಸಿಗಲಿಲ್ಲ, ಮಣ್ಣಿನ ದೀಪನೇ ಸಿಕ್ತು. ಸರಿ ಆಯಿತು, ಮಣ್ಣಿನ ತುಪ್ಪದಲ್ಲಿ ದೀಪ ಹಂಚೋಣ ಅಂತ ಹೇಳಿ ನಾವು ಇವ್ರ ಹತ್ರನೇ ತೊಗೊಳ್ತಾ ಇದ್ದೀವಿ. தேங்காய் பழம் 100 ரூபாய். நான் அது உனக்கு ஒரு மாலை பூ உங்க பேர் சும்மாவே வச்சுக்கிறேன். இது 30 ரூபாய், 130 ரூபாய். ಪೂಜೆ ಸಾಮಾನಲ್ಲಿ 100 ರೂಪಾಯಿ ಹೇಳಿದ್ರು, ದೀಪಕ್ಕೆ 30 ರೂಪಾಯಿ ಹೇಳಿದ್ರು. ಓಕೆ ಅನ್ನಿಸ್ತು ಪ್ರೈಸ್ ವೈಸ್. ಬಟ್ ಹೂವು ಕಡಿಮೆನೇ ಇತ್ತು. ಹೋದರೆ ಹೋಗಲಿ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡು ಬಂದು ದೇವ್ರ ದರ್ಶನಕ್ಕೆ ಅಂತ. ದೇವ್ರ ದರ್ಶನ ಇಲ್ಲಿಂದಲೇ ತುಂಬಾ ಚೆನ್ನಾಗಾಗ್ತಿದೆ.
ಆಂಜನೇಯ ಸ್ವಾಮಿನಿ ತುಂಬಾ ಚೆನ್ನಾಗಿದ್ರು. ನೋಡಿ ದೇವಸ್ಥಾನದ ಹೊರಾಂಗಣ ಹೇಗಿದೆ. ಈ ಡೈರೆಕ್ಟ್ ರೋಡ್ಗೆ ಫೇಸಿಂಗ್. ಮೊದಲೆಲ್ಲ ಇಷ್ಟು ಕೂಡ ಇಂಪ್ರೂವ್ಮೆಂಟ್ ಇರಲಿಲ್ಲ, ತುಂಬಾ ಕಡಿಮೆ ಇಂಪ್ರೂವ್ಮೆಂಟ್ ಇತ್ತು. ಈಗೀಗ ಸ್ವಲ್ಪ ಡೆವಲಪ್ ಆಗ್ತಾ ಇದಕ್ಕೆ ಗ್ರಿಲ್ಸ್ ಆಗಿರ್ಬೋದು, ಶೀಟ್ ಹಾಕಿರ್ಬೋದು ಎಲ್ಲರೂ ಹಾಕ್ತಿದ್ದಾರೆ. ಇಲ್ಲಿ ನೋಡಿ ಮಂಗ ಅಂತೂ ಅಯ್ಯೋ ಹೋದರೆ ಸಾಕು ಮೇಲೇ ಬಿಡ್ತಿತ್ತು. ಪೂಜೆ ಸಾಮಾನು ತೊಗೊಂಡು ಹೋಗಿದ್ರೆ ಅದರಲ್ಲಿರೋ ಬಾಳೆಹಣ್ಣು, ತೆಂಗಿನಕಾಯಿ, ಹೂವು ಅದೆಲ್ಲನೂ ಅದನ್ನೇ ಕಿತ್ಕೋತಿದೆ. ಅಯ್ಯೋ ಸಖತ್ತು ಕಾಟ ಕೊಡುತ್ತೆ ಇಲ್ಲಿ. ನೀವಂತೂ ಹುಷಾರಾಗೇ ಹೋಗಿ, ಯಾವುದಕ್ಕೂ ಸೇಫರ್ ಸೈಡ್ ನೀವು ಹುಷಾರಾಗೇ ಇರಿ. ಒಂದು ಕೋಲಂತೂ ನಿಮ್ಮ ಜೊತೆ ಇರಲೇಬೇಕು. ಕೋಲ್ ಇಲ್ಲದೆ ಇದ್ದರೆ ಅದು ತಟ್ಟೆನೇ ಕಿತ್ಕೊಂಡು ಹೋಗ್ಬಿಡುತ್ತೆ. ನೀವು ಪೂಜೆ ಮಾಡಿಸೋದಕ್ಕೂ ಬಿಡಲ್ಲ. ನಾವು ಹೋಗಿದ್ದು ಟ್ಯೂಸ್ಡೇ ಆಗಿದ್ದರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಇನ್ನೊಂದು ದಿನ ನಾನು ಸ್ಯಾಟರ್ಡೇ ಹೋಗಿದ್ದೆ. ಸ್ಯಾಟರ್ಡೇ ನೋಡಿ ಇಷ್ಟು ಕ್ರೌಡ್ ಇದೆ. ಸ್ಯಾಟರ್ಡೇಸ್ ತುಂಬಾ ಕ್ರೌಡ್ ಇರ್ತಾರೆ, ಜನ ಜಾಸ್ತಿ ಇರ್ತಾರೆ. ಬಟ್ ಟ್ಯೂಸ್ಡೇ ಆಗಲಿ ಬೇರೆ ವೀಕ್ ಡೇಸ್ ಆಗಲಿ ಜನ ಇರಲ್ಲ. ಅಮಾವಾಸ್ಯೆ ಪೌರ್ಣಮಿಗೂ ಕೂಡ ಜನ ಇರ್ತಾರೆ, ಅಷ್ಟಮಿಗೂ ಕೂಡ ಜನ ಇರ್ತಾರೆ. ನೀವು ನೋಡ್ಕೊಂಡು ಹೋಗಿ. ವಿಶೇಷ ದಿನಗಳಲ್ಲಿ ಹೋದರೆ ಕ್ರೌಡ್ ತುಂಬ ಜನ ಇರ್ತಾರೆ. ನೀವು ಸಪ್ರೇಟ್ ವೆಹಿಕಲಲ್ಲಿ ಹೋಗ್ತೀರಾ ಅಥವಾ ಇಬ್ಬರೇ ಹೋಗ್ತೀರಾ ಅನ್ನೋಂಗಿದ್ರೆ ಅದಷ್ಟು ಸೇಫ್ ಅಲ್ಲ ಜಾಗ. ಜಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಧರ್ಮಪುರಿಗೆ ಬಂದು ಅಲ್ಲಿಂದ ಟ್ರೈನಲ್ಲಿ ರಿಟರ್ನ್ ಆದ್ವಿ. ನೀವು ಸ್ಯಾಟರ್ಡೇಸ್ ಏನಾದರೂ ಹೋದರೆ ಅಲ್ಲೇ ಮುತ್ತಂಪಟ್ಟಿನಲ್ಲೇ 5:30ಗೆ ರಿಟರ್ನ್ ಟ್ರೈನ್ ಇದೆ. ನೀವು 5 o'clock ಅಷ್ಟೊತ್ತಿಗೆ ಸ್ಟೇಷನ್ಗೆ ಹೋದರೆ ಟಿಕೆಟ್ ಎಲ್ಲ ತೊಗೊಂಡು ನೀವು ಒಂದು 1/2 an hour ವೆಯ್ಟ್ ಮಾಡ್ತಿದ್ರೆ ಅಲ್ಲೇ ನಿಮಗೆ ರಿಟರ್ನ್ ಟ್ರೈನ್ ಕೂಡ ಬರುತ್ತೆ. ಅದೇ ಟ್ರೈನಲ್ಲಿ ನೀವು ರಿಟರ್ನ್ ಆನೇಕಲ್ಗೆ ಅಥವಾ ಬ್ಯಾಂಗ್ಳೂರಿಗೆ SMBTಗೆ ರಿಟರ್ನ್ ಆಗ್ಬೋದು. ನೀವು ಹೋಗೋಕ್ಕೂ ಮುಂಚೆ ಒಂದು ಸತಿ ರೈಲ್ವೆ ಸ್ಟೇಷನಲ್ಲಿ ಅಥವಾ IRCTCನಲ್ಲಿ ನಿಮ್ಮದು ಟ್ರೈನ್ ಟೈಮಿಂಗ್ಸ್ ಏನಿದೆ ಚೆಕ್ ಮಾಡಿಕೊಂಡು ಆಮೇಲೆ ಹೋಗಿ. ದೇವಸ್ಥಾನದ ಇತಿಹಾಸ ಏನು ಅಂತಂದರೆ, ಆರ್ಕಿಯಾಲಜಿಸ್ಟ್ ಪ್ರಕಾರ ಇದು 500 yearsಗಿಂತ ಹಳೆಯ ದೇವಸ್ಥಾನ. ಇದು ತುಂಬ ಹಳೆಯದು. ಅದು ಎಷ್ಟು ವರ್ಷ ಅಂತ ಎಕ್ಸಾಕ್ಟಾಗಿ ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ಆರ್ಕಿಯಾಲಜಿಸ್ಟ್ ಪ್ರಕಾರ ಒಂದು 500 ವರ್ಷಕ್ಕಿನ್ನೂ ಹಳೆ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಆಂಜನೇಯ ದೇವರು ಮುಖನ ಸ್ಟ್ರೇಟಾಗಿ ಫೇಸ್ ಮಾಡ್ತಿದ್ದಾರೆ. ಎಲ್ಲೇ ನೀವು ದೇವಸ್ಥಾನಕ್ಕೆ ಹೋಗಲಿ ಆಂಜನೇಯ ಯಾವಾಗೂ ಸೈಡ್ ವೈಸ್ ಫೇಸ್ ಮಾಡ್ತಾರೆ. ಇದರ ಲೆಫ್ಟ್ ಆರ್ ರೈಟ್ ಯಾವ್ದಾದ್ರು ಒಂದು ಕಡೆ ಸೈಡ್ಗೆ ಫೇಸ್ ಮಾಡ್ತಾರೆ. ಬಟ್ ಈ ದೇವಸ್ಥಾನದಲ್ಲಿ ಡೈರೆಕ್ಟಾಗಿ ಮುಂದೆಗಡೆಗೆ ಆಂಜನೇಯ ದೇವರು ಮುಖ ಕಾಣಿಸ್ತಿರೋದು. ನೀವೆಲ್ಲೂ ಈ ಥರ ನೋಡಲಿಕ್ಕಿಲ್ಲ. ಅಕಸ್ಮಾತ್ ಬೇರೆ ಕಡೆ ಎಲ್ಲಾದರೂ ಈ ರೀತಿ ಮುಂದೆಗಡೆ ಫೇಸ್ ಮಾಡೋ ಆಂಜನೇಯ ನೀವು ನೋಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊತೀನಿ. ನಿಮಗೆ ಇಲ್ಲಿ ಮಕ್ಕಳಾಗದೇ ಇದ್ದರೆ, ಮದುವೆ ಆಗದೇ ಇದ್ದರೆ, ಅಥವಾ ನಿಮ್ಮದು ಯಾವುದಾದ್ರು ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಈ ದೇವಸ್ಥಾನಕ್ಕೆ 5 ವಾರ ವಿಸಿಟ್ ಮಾಡಿ. ಹಾಗೆ ನಿಮ್ಮ ಕೋರಿಕೆ ಈಡೇರಿದ ಮೇಲೆ ಈ ದೇವಸ್ಥಾನದಲ್ಲಿ ಒಂದು ಗಂಟೆನ ಕಟ್ಟಬೇಕು. ಇದು ಈ ದೇವಸ್ಥಾನದ ಪ್ರತೀತಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ, ಈ ದೇವಸ್ಥಾನ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನೀವು ಕೂಡ ಈ ದೇವರ ಅನುಗ್ರಹ ಪಡೆಯಿರಿ. ಮುಂದೆ ಕೂಡ ನನ್ನ ವಿಡಿಯೋಗೆ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.